ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಯಾವುದೇ ಕ್ಲಾಸನ್ನು ಕೂಡ ನಾನು ಮಾಡ್ತಾ ಇಲ್ಲ. ಬದಲಾಗಿ ಸ್ವಲ್ಪ ಎಕ್ಸಾಮ್ ರಿಲೇಟೆಡ್ ಆಗಿ ಸ್ವಲ್ಪ ನಿಮಗೆಲ್ಲ ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಫ್ಯೂ ಮಿನಿಟ್ಸ್ ನಿಮಗೆಲ್ಲ ಸ್ವಲ್ಪ ಎಕ್ಸಾಮ್ ಬಗ್ಗೆ ಅಥವಾ ಹೇಗೆ ಎಕ್ಸಾಮನ್ನು ಮಾಡಬೇಕು, ಯಾವ ಥರ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಇದರ ಬಗ್ಗೆ ಸಣ್ಣದಾಗಿ ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ. ಈ ವಿಡಿಯೋದಲ್ಲಿ ಯಾವುದೇ ಕ್ಲಾಸ್ಗಳ ಬಗ್ಗೆ ನಾನು ಹೇಳಲ್ಲ, ಆದರೆ ಎಕ್ಸಾಮ್ ಅಂತ ಭಯ ಪಡೋರಿಗೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿರೋದು. ಹಾಗೇನೆ ಎಕ್ಸಾಮ್ಗೆ ಇನ್ನ ಟೈಮ್ ಇದೆ. ಅಕ್ಟೋಬರ್ ಅಲ್ಲಿ ಎಲ್ಲ ಎಕ್ಸಾಮ್ ಬರ್ಬೋದು. ಇನ್ನು ಕೂಡ ಎಕ್ಸಾಮ್ ಇದು ಡೇಟ್ ಕೂಡ ಹಾಕಿಲ್ಲ. ಇನ್ನ ಎಕ್ಸಾಮ್ಗೆ ತುಂಬಾ ಟೈಮ್ ಇದೆ. ಸೊ ಯಾರು ಕೂಡ ಎಕ್ಸಾಮ್ಗೆ ಭಯ ಪಡುವ ಅವಶ್ಯಕತೆ ಇರುವುದಿಲ್ಲ. ಭಯ ಯಾಕೆ ಪಡ್ತೀರಾ? ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲ ಬುಕ್ಸ್ ಇರುತ್ತೆ, ಯಾವುದೆಲ್ಲ ಎಕ್ಸಾಮ್ ಬರಬಹುದು, ಯಾವ ಪ್ರಶ್ನೆಗಳೆಲ್ಲ ಎಕ್ಸಾಮ್ಗೆ ಕೇಳಬಹುದು ಅನ್ನುವಂತಹ ಒಂದು ಐಡಿಯಾ ಕೂಡ ನಿಮ್ಮ ಹತ್ರ ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಇದೆಲ್ಲ ರಿಪೀಟೆಡ್ ಆಗಿ ಕ್ವಶನ್ಸ್ ಖಂಡಿತ ನೀವು KSOU ಅನ್ನ ತಗೊಳ್ತೀರಾ ಅಂತಂದ್ಮೇಲೆ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪನಾದ್ರೂ ಖಂಡಿತ ಎಲ್ಲರೂ ಪ್ರಿಪೇರ್ ಆಗ್ತೀರಾ. ಮತ್ತೆ ನಿಮ್ಗೆಲ್ಲ ಅದು ಬರೀಲಿಕ್ಕೆ ಅಥವಾ KSOU ತಗೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ನೀವು ಮಾಡಿದೀರಾ ಅಂದ್ಮೇಲೆ ಹೇಗಾದ್ರೂ ನೀವು ಓದ್ಕೊಳ್ಳುವಂತಹ ಕೆಪಾಸಿಟಿ ನಿಮ್ಗೆ ಇರುತ್ತೆ. ಆದ ಕಾರಣಕ್ಕೆ ನೀವು KSOU ತಗೊಂಡಿರ್ತೀರ ಸ್ನೇಹಿತರೆ. ಹಾಗಾಗಿ ನೀವು ಮೊದಲಿಗೆ ಎಕ್ಸಾಮ್ ಅನ್ನುವಂತಹ ಭಯವನ್ನ ತಲೆಯಿಂದ ತೆಗೀರಿ. ಫಸ್ಟ್ ಏನ್ ಮಾಡ್ಕೊಳ್ಳಿ ಅಂದ್ರೆ, ನೀವು ಯಾವ ಒಂದು ಇಯರ್ ಅಲ್ಲಿ ಇದ್ದೀರಾ ಆ ಇಯರ್ದು ಬುಕ್ಸ್ ನಿಮ್ಮ ಹತ್ರ ಇದೆಯಾ ಇಲ್ವಾ ಫಸ್ಟ್ ನೋಡಿ. ಬುಕ್ಸ್ ಇದೆ ಅಂತಂದ್ಮೇಲೆ ನೀವು ಟೆನ್ಷನ್ ಮಾಡುವಂತಹ ಅವಶ್ಯಕತೆನೇ ಇರುವುದಿಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಬುಕ್ ಇಲ್ಲ ಅಂತಂದ್ರೆ, ಈಗ ನಮ್ಮ ಹತ್ರ ತುಂಬಾ ಒಂದು ಅಸೆಟ್ಗಳಿರುತ್ತೆ, ಅಸೆಟ್ ಅಲ್ಲ, ನಮ್ಮ ಹತ್ರ ತುಂಬಾ ಒಂದು ಐಡಿಯಾಸ್ಗಳು ಸಿಗುತ್ತೆ ನಮ್ಗೆ. ಯಾಕಂದ್ರೆ ನಮ್ಮ ಹತ್ರ ಮೊಬೈಲ್ ಇರುತ್ತೆ, ಅಥವಾ ನಮ್ಗೆ ಲೈಬ್ರರಿಗೆ ಹೋದ್ರೆ ಬುಕ್ಸ್ ಸಿಗುತ್ತೆ. ಮಾಹಿತಿಗಳನ್ನ ಎಲ್ಲ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ತುಂಬಾ ನಮ್ಗೆ ವೇಸ್ ಇದೆ ಈಗ. ಸೊ ನೀವು ಅಟ್ಲೀಸ್ಟ್ ನಿಮ್ಮ ಮೊಬೈಲ್ ಥ್ರೂ ನೀವು ಚೆಕ್ ಮಾಡಿದ್ರು ನಿಮ್ಗೆ KSOU ರಿಲೇಟೆಡ್ ಅಥವಾ ನಿಮ್ಗೆ ಅಟ್ಲೀಸ್ಟ್ ಒಂದು ಕ್ವಶನ್ಸ್ ಪೇಪರ್ ಯೂಟ್ಯೂಬ್ ಅಲ್ಲೇ ಹಾಕಿದ್ರು ಕೂಡ ನಿಮ್ಗೆ ಸಿಗುತ್ತೆ. ಈ ವರ್ಷದ ಎಲ್ಲ ಕ್ವಶನ್ಸ್ ಪೇಪರ್ ಅಂತ ಹಾಕಿದ್ರು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಹಾಗೇನೆ ತುಂಬಾ ನಿಮ್ಗೆ ಆಪ್ಷನ್ ಇದೆ. ಯೂಟ್ಯೂಬ್ ಥ್ರೂ ನಿಮ್ಗೆ ಓದ್ಕೊಳ್ಬಹುದು. ಯೂಟ್ಯೂಬ್ ಅಲ್ಲಿ ತುಂಬಾ ಜನ ವಿಡಿಯೋಸ್ನ ಮಾಡಿ ಹಾಕ್ತಿದ್ದಾರೆ ರಿಲೇಟೆಡ್ ಇರುವಂತಹ ಕ್ಲಾಸ್ಗಳು. ನಿಮ್ಗೆ ಯಾವುದೇ ಕ್ಲಾಸ್ಗಳು ಬೇಕಿದ್ದಲ್ಲಿ, ಈಗ ನನ್ನ ಚಾನೆಲ್ ಅಂತ ಅಲ್ಲ, ತುಂಬಾ ಜನ ಚಾನೆಲ್ ಇದೆ, ತುಂಬಾ ಚಾನೆಲ್ಗಳು ಇವೆ. ಯಾವ್ದಾದ್ರೂ ಚಾನೆಲ್ ಥ್ರೂ ನೀವು ಹೋಗಿ ನಿಮ್ಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ಕಿನ ವಿಷಯವನ್ನ ಹಾಕಿ ಆ ಟಾಪಿಕ್ ನಿಮ್ಗೆ ಸಿಗುತ್ತೆ. ಅಂದ್ರೆ ಯಾವ್ದು ಇಂಪಾರ್ಟೆಂಟ್ ಅಂತ ನೀವು ಈಗ ಫಸ್ಟ್ ಇಯರ್ ಆದ್ರೆ ನಿಮ್ಗೆ ಫಸ್ಟ್ ಇಯರ್ ಸಬ್ಜೆಕ್ಟ್ ವೈಸ್ ಅಲ್ಲಿ ಫಸ್ಟ್ ಪಾಯಿಂಟ್ ಮಾಡ್ಕೊಳ್ಳಿ. ನಂತರ ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂತ ನಿಮ್ಗೆ ಜಸ್ಟ್ ಪಾಸ್ ಆಗ್ಲಿಕ್ಕೆ ಬುಕ್ಸ್ ಇಲ್ಲ ಅನ್ನುವರಿಗೆ ಮಾತ್ರ ಹೇಳ್ತಾ ಇರೋದು ಇದು. ಈಗ ಹಿಸ್ಟ್ರಿ ಅಂತ ತಗೊಂಡ್ರೆ, ಹಿಸ್ಟ್ರಿಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದೆಲ್ಲ ಬಂದಿದೆ ಅಂತ ಅಟ್ಲೀಸ್ಟ್ ನೀವು ಸರ್ಚ್ ಮಾಡಿ. ನೀವು ನಿಮ್ಗೆ ಇರುವಂತಹ ಅವೈಲಬಿಲಿಟಿ ಪ್ರಕಾರ ನಿಮ್ಗೆ ಎಲ್ಲೆಲ್ಲ ಸಿಗ್ಬೋದು ಆ ಎಲ್ಲ ವೇಸ್ ಅಲ್ಲಿ ಕೂಡ ಚೆಕ್ ಮಾಡಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗುತ್ತೆ. ನೀವು ಮೊದಲಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ನೋಟ್ ಮಾಡ್ಕೊಳ್ಳಿ. ಹಿಸ್ಟ್ರಿಯಲ್ಲಿ ಯಾವುದು, ಕನ್ನಡದಲ್ಲಿ ಯಾವುದು, ಇಂಗ್ಲಿಷ್ ಅಲ್ಲಿ ಯಾವುದು, ಪೊಲಿಟಿಕಲ್, ಎಕನಾಮಿಕ್ಸ್, ಸೋಷಿಯಾಲಜಿ ಯಾವ್ದ್ರಲ್ಲಿ ಇದೆ ಆ ಸಬ್ಜೆಕ್ಟ್ ಅನ್ನ ಫಸ್ಟ್ ಪಾಯಿಂಟ್ ವೈಸ್ ಮಾಡ್ಕೊಂಡು ನಂತರ ನೀವು ಎಲ್ಲವನ್ನ ಬರ್ಕೊಳ್ಳಿ, ಕ್ವಶನ್ಸ್ ಅನ್ನ ಯಾವ್ದೆಲ್ಲ ಬರುತ್ತೆ. ಆಮೇಲೆ ಆ ಕ್ವಶನ್ಸ್ ಗೆ ಬರುವಂತ ಆನ್ಸರ್ ಗಳನ್ನ ಕೂಡ ನಿಮ್ಗೆ ಹುಡ್ಕೊಳ್ಳಿ. ನಿಮ್ಗೆ ಈ ಗೂಗಲ್ ಅಲ್ಲಿ ಹಾಕಿದ್ರೆ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಸಿಗುತ್ತೆ. ಇನ್ಫಾರ್ಮೇಶನ್ ಬೇಕಾದ್ರೆ ಎಲ್ಲ ಕಡೆ ಕೂಡ ನೀವು ಹುಡುಕಬಹುದು ಸ್ನೇಹಿತರ, ಖಂಡಿತ ಸಿಗುತ್ತೆ. ಅಥವಾ ನೀವು ನಿಮ್ಮ ಸ್ನೇಹಿತರು ಯಾರಾದ್ರೂ ಕೂಡ ಡಿಗ್ರಿಯಲ್ಲಿ ಕಂಪ್ಲೀಟ್ ಆದವರಿದ್ರೆ ಅವರ ಬುಕ್ಸ್ ಅಲ್ಲಿ ಕೂಡ ನೋಡಬಹುದು. ನೀವು ಹಿಸ್ಟ್ರಿ KSOU ಎಕ್ಸಾಮ್ ಅಂದ ತಕ್ಷಣ KSOU ಬುಕ್ ಅಲ್ಲಿ ಇರುವಂತಹದ್ದನ್ನೇ ಬರಿಬೇಕು ಅಂತ ಇಲ್ಲ. ಅಂದ್ರೆ ಯಾವ ಟಾಪಿಕ್ಗೆ ಸಂಬಂಧಪಟ್ಟಿದೆ ಅದರ ಬಗ್ಗೆನೇ ನಿಖರವಾದ ಮಾಹಿತಿಯನ್ನ ಎಲ್ಲಿಂದ ಬೇಕಾದ್ರೂ ನೀವು ಕಲೆ ಹಾಕಿಕೊಂಡು ಎಕ್ಸಾಮ್ ಅಲ್ಲಿ ಬರಿಬಹುದು. ಹಾಗಾಗಿ ಎಕ್ಸಾಮ್ ಬುಕ್ ಇಲ್ಲ ಅನ್ನೋರು ಒಂದು ಟೆನ್ಷನ್ ಮಾಡೋದು ಬೇಡ. ಖಂಡಿತ ಬುಕ್ ಇಲ್ಲದಿದ್ರೆ ಕೂಡ ನಿಮ್ಗೆ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತರೆ. ಇನ್ನು ಎಕ್ಸಾಮ್ಗೆ ಓದಿಲ್ಲ ಅನ್ನೋರಿಗೆ ಅಕ್ಟೋಬರ್ ತನಕ ಸಮಯ ಇದೆ, ಆರಾಮಾಗಿ ನಿಮ್ಗೆ ಓದ್ಕೊಳ್ಬಹುದು. ನಾನು ಖಂಡಿತ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತೆ ಫೈನಲ್ ಇಯರ್ ಇನ್ನು ಜಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ಗಳು ಪಾಠಗಳು ಯಾವ್ದೆಲ್ಲ ಅಂತಷ್ಟೇ ನಾನು ವಿಡಿಯೋ ಹಾಕಿದ್ದೀನಿ. ಆದ್ರೆ ಇನ್ನು ಕ್ಲಾಸ್ಗಳು ತುಂಬಾ ಅಪ್ಡೇಟ್ ಮಾಡ್ಲಿಕ್ಕಿದೆ. ನನ್ಗೆನೆ ಒಮ್ಮೊಮ್ಮೆ ಟೆನ್ಷನ್ ಆಗುತ್ತೆ, ಎಕ್ಸಾಮ್ ಒಳಗಡೆ ಎಷ್ಟು ನನ್ಗೆ ಹಾಕ್ಲಿಕ್ಕೆ ಆಗುತ್ತಾ ಅಂತ. ನನ್ಗೆ ಶಕ್ತಿ ಮೀರಿ ನಾನು ಪ್ರಯತ್ನ ಪಟ್ಟು ನಿಮ್ಗೆ ವಿಡಿಯೋಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕಂದ್ರೆ ನನ್ಗೆ ಒಂದು ಚಿಕ್ಕ ಮಗಳಿರುವುದರಿಂದ ನನಗೆ ಎಲ್ಲವನ್ನ ಸಮಯವನ್ನ ಮಾಡ್ಕೊಂಡು ವಿಡಿಯೋ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದ ಕಾರಣಕ್ಕೆ ಆದ್ರೆ ವಿಡಿಯೋವನ್ನಂತೂ ಆದಷ್ಟು ಅಟ್ಲೀಸ್ಟ್ ನನ್ಗೆ ಎಲ್ಲವನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಖಂಡಿತ ಬರುವಂತಹ ಕ್ವಶನ್ಸ್ಗಳು ಯಾವ್ದೆಲ್ಲ ಇದೆ ಅದರ ಬಗ್ಗೆ ಏನಾದ್ರೂ ಒಂದು ವಿಡಿಯೋ ಮಾಡಿ ಖಂಡಿತ ಬೇಗ ಎಕ್ಸಾಮ್ಗೆ ಅಟ್ಲೀಸ್ಟ್ ಒಂದು 1 ಮಂತ್ ಒಳಗಡೆ ಆದ್ರೂ ಹಾಕ್ಬೇಕನ್ನುವಂಥದ್ದಿದೆ. ಕೊನೆ ಪಕ್ಷ 15 ಡೇಸ್ ಮೊದಲಾದ್ರೂ ಅದು ಹಾಕ್ಬೇಕು ಅನ್ನುವಂಥ ಒಂದು ವಿಷಯದಲ್ಲೇ ನಾನಿದ್ದೇನೆ. ಆದಷ್ಟು ಬೇಗ ವಿಡಿಯೋಗಳನ್ನು ಕೂಡ ಅಪ್ಡೇಟ್ ಮಾಡ್ತೇನೆ. ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಆ ಒಂದು ಕ್ಲಾಸ್ಗಳು ನಿಮ್ಗೆ ನನ್ನ ಚಾನಲ್ ನಲ್ಲೇ ಅವೈಲೇಬಲ್ ಸಿಗುತ್ತೆ ಸ್ನೇಹಿತರೆ. ಸೊ ನೀವು
ಅದಕ್ಕಾಗಿ ಒಂದು ಕಡೆ ಕೂತ್ಕೊಂಡು ನಿಧಾನವಾಗಿ ನಾನು ಓದ್ಕೊಳ್ತೇನೆ ಅನ್ನುವಂತ ನಿಧಾನವಾಗಿ ನನಗೆ ಒಂದ್ ಕಡೆ ಸಮಯ ಸಿಗ್ತಾ ಇಲ್ಲ, ಕುತ್ಕೊಂಡು ಓದ್ಲಿಕ್ಕೆ ಆಗಲ್ಲ ಅಂತ ಇದ್ದವರು ಈಗ KSYO ತಗೊಂಡವ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೆಲಸದಲ್ಲಿರುವವರು ಇಲ್ಲ ಹೌಸ್ ವೈಫ್ ಆಗಿರೋರು ಇಂಥವರೇ ಆಗಿರ್ತಾರೆ. ಸೊ ನಿಮ್ದು ಕೆಲಸದ ಸಮಯದಲ್ಲಿ ಫೋನ್ ಅನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಟ್ರಾವೆಲ್ ಮಾಡುವ ಸಂದರ್ಭದಲ್ಲಿ ಅಥವಾ ಮನೆಗೆ ಬಂದು ನಿಮ್ದು ಏನಾದ್ರೂ ಕೆಲಸಗಳನ್ನ ಮಾಡುವ ಸಂದರ್ಭದಲ್ಲಿ ನೀವು ಒಂದು ಮೊಬೈಲ್ ಇಯರ್ಫೋನ್ ಹಾಕೊಂಡು ಇಲ್ಲ ಡೈರೆಕ್ಟ್ ಆಗಿ ಏನ್ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಫೋನ್ ಆನ್ ಮಾಡ್ಕೊಂಡು ಕೂಡ ವಿಡಿಯೋನ ನೋಡ್ಕೊಂತ ಹೋಗ್ಬೋದು. ಕೆಲವೊಮ್ಮೆ ನಿಮ್ಗೆ ಪುಸ್ತಕ ಓದಿ ನೀವು ಬರೆದು ಪಾಸ್ ಆಗೋದಕ್ಕಿಂತ ಕೇಳಿಕೊಂಡು ಬೇಗ ನಿಮ್ಗೆ ಗ್ರಾಬಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಅಂದ್ರೆ ಕೇಳ್ಕೊಂಡು ಬೇಗ ನಿಮ್ಗೆ ಎಕ್ಸಾಮ್ ಬರೀಲಿಕ್ಕೆ ಈಸಿ ಆಗುತ್ತೆ. ಅಂದ್ರೆ ಕೇಳಿ ಅಂದ್ರೆ ಪಾಠವನ್ನು ಕೇಳಿದ ಹಾಗೆ ನಿಮ್ಗೆ ಫೀಲ್ ಆಗುತ್ತೆ ಓದ್ಕೊಂಡು ನೀವು ಎಕ್ಸಾಮ್ಗೆ ಹೋಗೋದಕ್ಕಿಂತ. ಹಾಗಾಗಿ ಸಮಯ ಯಾವಾಗೆಲ್ಲ ಸಿಗುತ್ತೆ ಅಂತಹ ಸಂದರ್ಭದಲ್ಲಿ ಇಯರ್ಫೋನ್ ಹಾಕೊಂಡು ಅಥವಾ ನೀವು ಡೈರೆಕ್ಟ್ ಫೋನಲ್ಲೇ ವಿಡಿಯೋನ ನಿಧಾನವಾಗಿ ಬೇಕಾದ್ರೆ ತುಂಬಾ ಸ್ಪೀಡ್ ಆಗಿ ಕೂಡ ಇಟ್ಕೊಂಡು ನೀವು ನೋಡ್ಕೊಂಡು ಹೋಗ್ಬೋದು. ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಯಾವ್ದೆಲ್ಲ ಬರುತ್ತೆ ಆ ಕ್ಲಾಸ್ಗಳನ್ನೆಲ್ಲ ನಾನು ಹಾಕಿರ್ತಿರ್ತೀನಿ ನನ್ನ ವಿಡಿಯೋದಲ್ಲಿ. ಹಾಗಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೇಗೆ ಬರೆಯುವುದದ್ದು ಅನ್ನುವಂತಹ ಒಂದು ಟೆನ್ಷನ್ ಬೇಡ. ಅಸೈನ್ಮೆಂಟ್ ಅಂತೂ ಅದರಲ್ಲಿ ಬಂದೇ ಬರುತ್ತೆ ಮಾರ್ಕ್ಸ್. ಇನ್ನು ಪಾಸಿಂಗ್ ಮಾರ್ಕ್ಸ್ ನಿಮ್ಗೆ 28 ಮಾರ್ಕ್ಸ್ ತೆಗಿಬೇಕು. ಅಷ್ಟು ಮಾರ್ಕ್ಸ್ ಅನ್ನ ಖಂಡಿತ ನೀವು ಹೇಗಾದ್ರೂ ಕೂಡ ತೆಗೆಯುವಷ್ಟು ನೀವು ಓದ್ಕೊಳ್ಬಹುದು. ಅದಕ್ಕೆ ನಿಮ್ಗೆ ಬುಕ್ ಇಲ್ಲ ಅನ್ನುವಂತ ಕಾರಣಗಳಿದೆ, ದಯವಿಟ್ಟು ಅದನ್ನ ಹೇಳ್ಬೇಡಿ. ಬುಕ್ ಇಲ್ಲದಿದ್ರೆ ಕೂಡ ನಿಮ್ಗೆ ಮಾಹಿತಿಗಳು ಖಂಡಿತ ಸಿಗುತ್ತೆ. ಯೂಟ್ಯೂಬ್ ಅಲ್ಲೇ ಅವೈಲೇಬಲ್ ಇದೆ. ಯಾವ್ದೆಲ್ಲ ವರ್ಷದ್ದು ಎಷ್ಟೆಷ್ಟು ಕ್ವಶನ್ಸ್ ಪೇಪರ್ ಬೇಕು, ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದು ಎಲ್ಲ ಕೂಡ ಅವೈಲೇಬಿಲಿಟಿ ಇರುತ್ತೆ. ನಂದು ವಿಡಿಯೋಸ್ ಎಲ್ಲ ಅಪ್ಡೇಟ್ ಆದ ಮೇಲೆ ಆದಷ್ಟು ಬೇಗ ನಾನು ಕ್ವಶನ್ಸ್ ಗಳನ್ನೆಲ್ಲ ಹಾಕ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಬಗ್ಗೆ ರಿವಿಷನ್ ಟೈಪ್ಸ್ ಹಾಕ್ತೀನಿ. ನನ್ಗಿನ್ನು ವಿಡಿಯೋನೇ ಕಂಪ್ಲೀಟ್ ಮಾಡಿಲ್ಲ, ಕ್ವಶನ್ ಹಾಕಕ್ ಟೈಮೇ ಸಿಗ್ತಾ ಇಲ್ಲ ಸ್ನೇಹಿತರೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ. ನನ್ನ ಕೈಲಿ ಎಷ್ಟು ಸಾಧ್ಯ ಇದೆ ನನ್ಗೆ ಎಷ್ಟು ಸಾಧ್ಯ ಇದೆ ಖಂಡಿತ ನಾನು ಅಷ್ಟು ವಿಡಿಯೋಸ್ನ ಹಾಕ್ತೀನಿ. ನನ್ಗೆ ಆಕ್ಚುಲಿ ಇದೊಂದು ಚಾನೆಲ್ ಓಪನ್ ಮಾಡಿದ್ಮೇಲೆ ನನ್ಗೆ ರೆಸ್ಟ್ಲೆಸ್ ಆಗಿಬಿಟ್ಟಿದ್ದೀನಿ. ಅಂದ್ರೆ ವಿಡಿಯೋನ ಹಾಕ್ಬೇಕು ಅನ್ನುವಂತ ಪ್ರೆಷರ್ ಇದೆ ನನ್ಗೆ, ಅಥವಾ ನನ್ಗೆ ಅದು ಪ್ರೆಷರ್ ಅನ್ನೋದಕ್ಕಿಂತ ನನ್ಗೆ ತುಂಬಾ ನಾನು ಒಂದು ಚಾನೆಲ್ ಓಪನ್ ಮಾಡಿದ್ಮೇಲೆ ನನ್ನ ಜವಾಬ್ದಾರಿ ಆಗಿರುತ್ತೆ ನಾನು ಅದನ್ನ ಅಪ್ಡೇಟ್ ಮಾಡೋದು. ಅದನ್ನ ನಾನು ಮಾಡ್ತಾ ಇಲ್ಲ, ಅಂದ್ರೆ ನನ್ಗೆ ಸಮಯ ಸಿಗ್ತಾ ಇಲ್ಲ. ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ನನ್ಗೆ ಸಮಯ ಸಿಗ್ತಾ ಇಲ್ಲ ಸ್ನೇಹಿತರೆ. ತುಂಬಾ ವಿಡಿಯೋಸ್ ಹಾಕ್ಬೇಕು. ಅಟ್ಲೀಸ್ಟ್ ದಿನಕ್ಕೊಂದು 6 to 7 ವಿಡಿಯೋಸ್ ಹಾಕಿದ್ರು ನನ್ಗೆ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ವೇನೋ ಅನ್ನಿಸ್ತಿದೆ ಒಂದೊಂದ್ಸಲ. ಆದ್ರೂ ನನ್ಗೆ ಎಷ್ಟಾಗುತ್ತೆ ಅಷ್ಟನ್ನ ಎಕ್ಸಾಮ್ಗೆ ಒಂದು 15 days ಮೊದಲಾದ್ರೂ ಅಟ್ಲೀಸ್ಟ್ ನಾನು ಎಲ್ಲವನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋಗಳನ್ನ ನೋಡಿ ಕೂಡ ನೀವು ಎಕ್ಸಾಮ್ ಅಲ್ಲಿ ಓದ್ಕೊಂಡು ಪಾಸ್ ಆಗುವಷ್ಟು ಒಂದು ಮಾರ್ಕ್ಸ್ ತೆಗೆಯುವಷ್ಟು ಸಹಾಯ ನನ್ನ ವಿಡಿಯೋಗಳಿಂದ ಕೂಡ ನಿಮ್ಗೆ ಆಗತ್ತೆ ಅನ್ನೋದನ್ನ ನಾನಿಲ್ಲಿ ಹೇಳ್ತೇನೆ. ಸೊ ಯಾರೇ ವಿದ್ಯಾರ್ಥಿಗಳಾದ್ರೂ ಎಕ್ಸಾಮ್ಗೆ ನೀವು ಟೆನ್ಷನ್ ಮಾಡಬೇಡಿ. ಮತ್ತೆ ಅದು ಎಷ್ಟೇ ಟಫ್ ಸಬ್ಜೆಕ್ಟ್ ಅಂತ ನಿಮ್ಗೆ ಅನ್ಸಿದ್ರು ಕೂಡ ತಲೆಯಲ್ಲಿ ಟಫ್ ಅನ್ನೋದನ್ನ ತೆಗೆದು ಹಾಕಿ ಫಸ್ಟ್ ನೀವು ಆ ಬುಕ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್, ಈಗ ಆಲ್ಮೋಸ್ಟ್ ಎಲ್ಲ ಇಯರ್ ಅಲ್ಲಿ ಕೂಡ ನಾನು ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದು ಅಂತ ನಾನು ವಿಡಿಯೋ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಇಯರ್ಸ್ ಇದು ಹಾಕ್ಬಿಟ್ಟಿದ್ದೀನಿ. ಸೊ ಆ ಇಂಪಾರ್ಟೆಂಟ್ ಚಾಪ್ಟರ್ ನ ನೀವು ಪಾಯಿಂಟ್ ಮಾಡ್ಕೊಳ್ಳಿ. ಅದರಲ್ಲಿ ಜಾಸ್ತಿ 15 ಮಾರ್ಕ್ಸ್ಗೆ ಯಾವ್ದನ್ನೆಲ್ಲ ಕೇಳಿದ್ದಾರೆ, 5 ಮಾರ್ಕ್ಸ್ಗೆ ಯಾವ್ದೆಲ್ಲ ಕೇಳಿದ್ದಾರೆ, ಮತ್ತೆ 10 ಮಾರ್ಕ್ಸ್ಗೆ ಯಾವ್ದನ್ನೆಲ್ಲ ಕೇಳಿದ್ದಾರೆ, ಅದನ್ನೇ ಸ್ವಲ್ಪ ನೀವು ಫಿಲ್ಟರ್ ಮಾಡಿ ಸ್ವಲ್ಪ ಪಾಯಿಂಟ್ ಮಾಡ್ಕೊಳ್ಳಿ. ಆಮೇಲೆ ಆ ಚಾಪ್ಟರ್ನ ಆದಷ್ಟು ಈ ಕ್ಷಣದಿಂದನೇ ನೀವು ಓದ್ಲಿಕ್ಕೆ ಶುರು ಮಾಡಿ. ಸಮಯ ಇದ್ದವರು ಕ್ಲಾಸ್ಗಳ ಯಾವ್ದೆಲ್ಲ ಅವೈಲಬಿಲಿಟಿ ಇದೆ ಆ ಕ್ಲಾಸ್ಗಳನ್ನೆಲ್ಲ ನೋಡಿ. ಇಲ್ಲದಿರುವುದನ್ನ ಬೇರೆ ಮಾಹಿತಿ ವಿಷಯಗಳ ಬೇರೆ ಒಂದು ಆಕ್ಸೆಸ್ ಥ್ರೂ ನೀವು ಕೂಡ ನಿಮ್ಗೆ ಮಾಹಿತಿಗಳು ಸಿಗುತ್ತೆ. ಹಾಗೆ ಎಲ್ಲ ವಿಷಯಗಳನ್ನ ನೀವು ಆದಷ್ಟು ಇವಾಗಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಟಫ್ ಅಂತ ಇದ್ದವ್ರಿಗೆ, ಕಷ್ಟ ಓದ್ಲಿಕ್ಕೆ ಅಂತ ಇದ್ದವರೆಲ್ಲ ಇವಾಗಿಂದನೇ ಓದ್ಲಿಕ್ಕೆ ಶುರು ಮಾಡ್ಕೊಳ್ಳಿ. ಖಂಡಿತ ಎಕ್ಸಾಮ್ಗೆ ನಿಮ್ಗೆ ಕಷ್ಟ ಆಗಲ್ಲ. ನೀವು KSYO ಅನ್ನುವಂತಹ ಒಂದು ಈ ಏನ್ ದೂರ ಶಿಕ್ಷಣ ಏನಿದೆ ಇದನ್ನ ತಗೊಂಡಿದ್ದೀರಾ ಅಂದ್ಮೇಲೆ ನಿಮ್ಗೆ ಅದೊಂದು ಕೆಪಬಿಲಿಟಿ ಇರುತ್ತೆ, ಮತ್ತೆ ಅದೊಂದು ರೆಸ್ಪಾನ್ಸಿಬಿಲಿಟಿ. ನೀವು ಓದ್ತೀರಾ, ಹಾಗೇನೆ ಆರಾಮಾಗಿ ನೀವು ಟೆನ್ಷನ್ ನ ಸೈಡ್ ಅಲ್ಲಿ ಇಟ್ಟು ಆರಾಮಾಗಿ ಓದ್ಕೊಳ್ಳಿಕ್ಕೆ ಇವತ್ತಿಂದನೇ ಶುರು ಮಾಡಿ. ತುಂಬಾ ಸಮಯ ಇದೆ ಇನ್ನು ಕೂಡ. ಇವತ್ತಿಂದನೇ ಶುರು ಮಾಡಿದ್ರೆ ನಿಮ್ಗೆ ಪಾಸ್ ಆಗ್ಲಿಕ್ಕೆ ಅಂತೂ ಏನು ತೊಂದರೆ ಇಲ್ಲ ಸ್ನೇಹಿತರೆ. ಎಕ್ಸಾಮ್ ಅಥವಾ ಈ ಸಬ್ಜೆಕ್ಟ್ ಟಫ್ ಆ ಸಬ್ಜೆಕ್ಟ್ ಟಫ್ ಅನ್ನುವಂತ ನನಗೂ ಕೂಡ 1-2 ಕಮೆಂಟ್ ಬಂದಿದೆ. ಇದು ಸಬ್ಜೆಕ್ಟ್ ತುಂಬಾ ಕಷ್ಟ ಆಗುತ್ತೆ ಅಂತ. ನನಗೂ ಅರ್ಥ ಆಗುತ್ತೆ. ಸಬ್ಜೆಕ್ಟ್ ಕೆಲವೊಂದು ನಮಗೂ ಒಂದ್ಸಲ ಬುಕ್ ನೋಡಿದಾಗ ಕಷ್ಟ ಅನ್ಸುತ್ತೆ. ಆದ್ರೆ ಕಷ್ಟ ಅನ್ನೋದನ್ನೇ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಬುಕ್ ಓಪನ್ ಮಾಡಿದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಕಷ್ಟ ಇರಲ್ಲ ಅದು. ಆಕ್ಚುಲಿ ರಿಪೀಟೆಡ್ ಆಗಿರೋದನ್ನ ಮಾತ್ರ ಮಾರ್ಕ್ ಮಾಡ್ಕೊಂಡು ಅಷ್ಟನ್ನೇ ಓದ್ಕೊಳ್ಳಿ. ಅವಾಗ ಅದೊಂದು ಸೆಟ್ ಆಫ್ ಡಿಫಿಕಲ್ಟೀಸ್ ನ ನೀವು ಓದ್ಕೊಂಡಿದ್ರಿ ಅಂದ್ಮೇಲೆ, ಅಥವಾ ಯಾವ್ದೆಲ್ಲ ಇಂಪಾರ್ಟೆನ್ಸ್ ಇದೆ ಅದನ್ನೊಂದು ಸೆಟ್ ಆಫ್ ಇಂಪಾರ್ಟೆನ್ಸ್ ನ ಬರ್ಕೊಂಡು ಅದಷ್ಟನ್ನ ಓದ್ಕೊಳ್ಳಿ. ಆಮೇಲೆ ನಿಮ್ಗೆ ಇನ್ನ ಎಕ್ಸಸ್ ಟೈಮ್ ಇದೆ ನನ್ಗೆ ಅಂದಾಗ ಮತ್ತೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಯಾವ್ದು ಸ್ವಲ್ಪ ಮೇಲೆ ಮತ್ತೆ ನೋಡ್ಕೊಂತೀನಿ ಅಂತ ಇನ್ನೊಂದು ಸ್ವಲ್ಪ ಓದ್ಕೊಳ್ಳಿ. ಆಮೇಲೆ ನೀವು ಒಂದ್ ಟೈಮ್ ರಿವಿಷನ್ ಮಾಡ್ಕೊಳ್ಳಿ ಅದನ್ನೆಲ್ಲ ಓದ್ಕೊಂಡಿರೋದನ್ನೆಲ್ಲ. ಮತ್ತೆ ಯಾವುದೇ ಸಬ್ಜೆಕ್ಟ್ ಆಗ್ಲಿ ಆ ಸಬ್ಜೆಕ್ಟಿಗೆ ಸಂಬಂಧಿಸಿದ್ದು ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಕೂಡ ನೀವು ಆ ಕ್ವಶನ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಖಾಲಿ ಪುಸ್ತಕದಲ್ಲಿ ಏನ್ ಓದಿದ್ದೀರ ಅಷ್ಟನ್ನೇ ಬರಿಬೇಕು ಅಂತಿಲ್ಲ. ಹಾಗಂತ ಅರ್ಥವಿಲ್ಲದ ಬೇರೆ ಬೇರೆ ವಿಷಯಗಳನ್ನೆಲ್ಲ ಬರಿಬಾರ್ದು. ಯಾವ ವಿಷಯ ಕೊಟ್ಟಿದ್ದಾರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೇನು ನಾಲೆಜ್ ಇದೆ ಅದನ್ನ ಕೂಡ ಸ್ವಲ್ಪ ಸ್ವಲ್ಪ ಬರೀರಿ. ಹಾಗೆ ಬರೆಯೋದ್ರಿಂದ ನಿಮ್ಗೆ ಮಾರ್ಕ್ಸ್ ಕೂಡ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮತ್ತೆ ಏನಾದ್ರೂ ಅಂದ್ರೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಾಲೆಜ್ ಇದೆ ಅದನ್ನೆಲ್ಲ ಕೂಡ ಒಂದು ಅರ್ಥ ಬರುವ ಹಾಗೆ ಬರ್ದು ಬಿಡಿ.
ಹಾಗೆ ನಿಮಗೆ ಮಾರ್ಕ್ಸ್ ತೆಗಿಲಿಕ್ಕೆ ಅದು ಕೂಡ ಸಹಾಯ ಆಗುತ್ತೆ. ಇನ್ನು ಇಷ್ಟೇ, ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ನಾನು ಆಕ್ಚುಲಿ ತುಂಬಾ ನಂದು ವಿಡಿಯೋ ತುಂಬಾ ಡಿಲೇ ಆಗಿ ಅಥವಾ ಲೇಟ್ ಆಗಿ ಅಪ್ಡೇಟ್ ಮಾಡ್ತಿದ್ದೀನಿ. ಇನ್ನು ತುಂಬಾ ವಿಡಿಯೋಸ್ ಅಪ್ಡೇಟ್ ಮಾಡ್ಬೇಕಿದೆ. ಎಲ್ಲವನ್ನ ಆದಷ್ಟು ಬೇಗ, ಈಗಾಗಲೇ ತುಂಬಾ ಬಾರಿ ಹೇಳಿದ್ದೇನೆ, ಬೇಗ ಬೇಗ ವಿಡಿಯೋಸ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಮತ್ತೆ ಎಕ್ಸಾಮ್ಗೆ ಕಷ್ಟ ಅನ್ನುವರು ನಾನು ಇವಾಗ ಹೇಳಿರೋದನ್ನೆಲ್ಲ ಒಂದ್ ಸ್ವಲ್ಪ ಕೇಳಿಸ್ಕೊಂಡು ಯಾವ್ದು ಟೆನ್ಷನ್ ಅನ್ನೆಲ್ಲ ಸೈಡ್ ಅಲ್ಲಿ ಇಟ್ಟು ಎಕ್ಸಾಮ್ಗೆ ಆರಾಮಾಗಿ ಇದೇನು ತುಂಬಾ ನೀಟ್ ಎಕ್ಸಾಮ್ ಬರೀತಾರೆ ಅಂತಹ ಒಂದು ತಲೆ ಮೇಲೆ ತೆಗೆದುಕೊಳ್ಳುವಂತಹ ಎಕ್ಸಾಮ್ ಅಲ್ಲ. ಅಂದ್ರೆ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಷ್ಟು ನೀವು ಸ್ಟ್ರೆಸ್ ತಗೊಂಡು ಬರೆಯುವಂತ ಎಕ್ಸಾಮ್ ಏನ್ ಇದಲ್ಲ, ಆರಾಮಾಗಿ ಬರಿಬಹುದು. ಯಾಕಂದ್ರೆ ಇದರಲ್ಲಿರುವಂತಹ ಕೇಳುವಂತ ಕ್ವಶನ್ಸ್ ಗಳು ಕೂಡ ತುಂಬಾ ಟಫ್ ಏನಿರಲ್ಲ. ಈಗ IAS KS ಎಲ್ಲ ಬರೆಯೋರಿಗೆ ಕೇಳುವಂತಹ ಒಂದು ತುಂಬಾ ಡಿಫಿಕಲ್ಟೀಸ್ ಕ್ವಶನ್ಸ್ ಕೂಡ ಇದರಲ್ಲಿ ಇಲ್ಲ. ತುಂಬಾ ಆರಾಮಾಗಿ ನೀವು ಬರ್ಕೊಂಡು ಹೋಗ್ಬೋದು. ಅಂದ್ರೆ ನಮ್ಗೆ ಗೊತ್ತಿರುವಂತ ಸಾಮಾನ್ಯ ವಿಷಯಗಳೇ ಇದರಲ್ಲಿ ಇರುವಂತಹದ್ದು. ಹಾಗಾಗಿ ತಲೆ ಕೆಡ್ಸ್ಕೊಳ್ಳುವಂತದ್ದೇನಿಲ್ಲ. ನಿಮ್ಗೆ ಎಷ್ಟು ಮಾಹಿತಿ ಸಿಗ್ತದೋ ಅಷ್ಟು ಮಾಹಿತಿಯನ್ನ ಮೊಬೈಲ್ ಥ್ರೂ, ಇಂಟರ್ನೆಟ್ ಥ್ರೂ, ಗೂಗಲ್ ಅಲ್ಲೆಲ್ಲ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ. ಇವನ್ ಯೂಟ್ಯೂಬ್ ಅಲ್ಲಿ ಕೂಡ ಚಾನೆಲ್ಗಳಿವೆ. ಎಲ್ಲ ಕಡೆಯಿಂದನೂ ಎಲ್ಲ ಸೋರ್ಸ್ ಅನ್ನು ಕೂಡ ಯೂಸ್ ಮಾಡ್ಕೊಂಡು ಓದ್ಕೊಳ್ಳಿ. ಸಮಯ ಯಾವಾಗೆಲ್ಲ ಸಿಗುತ್ತೆ ಆವಾಗ ಇಯರ್ಫೋನ್ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಓದ್ಕೊಂಡು ಹೋಗಿ. ಅಥವಾ ಯಾರ್ಯಾರು ಹೌಸ್ ವೈಫ್ ಇದ್ದಾರೆ, ನೀವು ಕೆಲಸ ಮಾಡ್ಕೊಂತಾನೆ ಕಿವಿಗೆ ಇಯರ್ಫೋನ್ ಹಾಕೊಂಡು ಎಲ್ಲ ಇಟ್ಕೊಂಡು ಓದ್ಕೊಳ್ಬಹುದು. ಓದ್ಲೇಬೇಕು ಅನ್ನೋರಿಗೆ ತುಂಬಾ ದಾರಿಗಳಿದೆ. ನಾವು ಸಮಯ ಮಾಡ್ಕೋಬೇಕು, ಮತ್ತೆ ನಮ್ಗೆ ಮನಸ್ಸಿರ್ಬೇಕು, ಅಷ್ಟೇ ಇದ್ರಲ್ಲಿ ಬೇಕಾಗಿರೋದು. ಇನ್ನೇನು ಹೇಳಲಿಕ್ಕಿಲ್ಲ. ಇಷ್ಟೇ ಈ ವಿಡಿಯೋದಲ್ಲಿ ಸ್ನೇಹಿತರೆ. ಮತ್ತೆ ಏನಾದ್ರೂ ನಿಮ್ಗೆ ಈ ವಿಡಿಯೋದಲ್ಲಿ ಇನ್ನೇನಾದ್ರೂ ಅಭಿಪ್ರಾಯಗಳಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೊಂದು ಖಾಲಿ ಜಸ್ಟ್ ನಿಮ್ಮೆಲ್ಲರ ಜೊತೆ ಒಂದು ಕಮ್ಯುನಿಕೇಶನ್ ಇರ್ಲಿ ಅನ್ನೋ ರೀಸನ್ಗಾಗಿ ನಾನು ವಿಡಿಯೋ ಮಾಡ್ತಿರೋದು. ಏನಾದ್ರೂ ಅಭಿಪ್ರಾಯಗಳಿದ್ದಲ್ಲಿ ಅಥವಾ ಯಾವ್ದಾದ್ರು ಕ್ಲಾಸ್ ಬೇಕಿದ್ದಲ್ಲಿ ನಾನು ಖಂಡಿತ ಇಂಪಾರ್ಟೆಂಟ್ ಆಗಿರುವ ಕ್ಲಾಸ್ಗಳನ್ನೇ ಮೊದಲು ಅಪ್ಡೇಟ್ ಮಾಡ್ತೀನಿ. ನಂತರ ಮತ್ತೆ ಬರುವಂತಹ ಕೆಲವೊಂದು ಎಲ್ಲಾನು ಇಂಪಾರ್ಟೆಂಟ್ ಇರುತ್ತೆ, ಆದ್ರೂ ಮೇಜರ್ ಇಂಪಾರ್ಟೆಂಟ್ ನ ಫಸ್ಟ್ ಹಾಕಿ ಆಮೇಲೆ ಮತ್ತೆ ಇಂಪಾರ್ಟೆನ್ಸ್ ಯಾವ್ದೆಲ್ಲ ಇರುತ್ತೆ ಅದನ್ನೆಲ್ಲ ನಿಮ್ಗೆ ಕ್ಲಾಸ್ ಹಾಕ್ತಾ ಇರ್ತೀನಿ. ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾವಾಗಲೂ ನಾನು ಈ ವಿಡಿಯೋ ಹಾಕಿದಾಗ ಅಪ್ಡೇಟ್ ನಿಮಗೆ ಬೇಗ ಸಿಗುತ್ತೆ ಅಥವಾ ನೋಟಿಫಿಕೇಶನ್ ಬೇಗ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ KSOU ಅವರಿದ್ರೆ ನನ್ನ ಚಾನೆಲ್ ಅವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನನ್ನ ಚಾನೆಲ್ ಎಲ್ರಿಗೂ ರೀಚ್ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.